ಕೊಡಗೇಹಳ್ಳಿ ಸ್ಟೇಷನ್ನಲ್ಲಿ ಸ್ಯಾಟರ್ಡೇಗೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಮರ್ಡರ್ ಕೇಸಲ್ಲಿ 48 ಇಯರ್ಸ್ ಒಂದು ಮಹಿಳೆ ಮನೆಯಲ್ಲಿ ಒಬ್ಬರೇ ವಾಸ ಇರ್ತಾರೆ. ಅವರು ಕಾರ್ ಡ್ರೈವಿಂಗ್ ಒಂದು ಸ್ಕೂಲ್ ನಡೆಸ್ತಾ ಇದ್ರು. ಅವ್ರ ಮನೆಯಲ್ಲಿ ಅವ್ರದ್ದು ಡೆಡ್ ಬಾಡಿ ನಮಗೆ ಸಿಕ್ಕಿರುತ್ತೆ. ಅವ್ರ ಮಗಳು ಬಂದು ಚೆಕ್ ಮಾಡಿದಾಗ 1 ಡೇಯಿಂದ ಯಾಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಒಳಗಡೆ ಹತ್ತು ನೋಡಿದಾಗ ಫಸ್ಟ್ ಫ್ಲೋರ್ನಲ್ಲಿ ಮಂಚ ಮೇಲೆ ಬಾಡಿ ನಮಗೆ ಪತ್ತಾಗಿರುತ್ತೆ. ಮತ್ತು ನಾವೆಲ್ಲ ಬಂದುಬಿಟ್ಟು ಪರಿಶೀಲನೆ ಮಾಡಿದಾಗ ಅದು ಪ್ರೈಮಾ ಫೇಸಿ ಕತ್ತಿ ಹಿಚ್ಕಿ ಸಾಯಿಸಿರೋದು ಅಂತ ಹೇಳಿಬಿಟ್ಟು ನಮಗೆ ಕನ್ಫರ್ಮ್ ಆಗುತ್ತೆ. ಆ ಬೇಸಿಸ್ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಂತರ ಇನ್ವೆಸ್ಟಿಗೇಟ್ ಮಾಡಿದಾಗ ಥರ್ಸ್ಡೇ ನೈಟ್, ಅದರರ್ಥ 19ನೇ ತಾರೀಕು ಮಿಡ್ ನೈಟಲ್ಲಿ ಒಬ್ಬ ವ್ಯಕ್ತಿ ಬರೋದು ನಮಗೆ ಗಮನಕ್ಕೆ ಬರುತ್ತೆ. ಯಾರು ವಿಕ್ಟಿಮ್ ಇದ್ದಾರೆ, ಡಿಸೀಸ್ ಪರ್ಸನ್ನು, ಅವರೇನೆ ಸುಮಾರು 10 ಗಂಟೆಗೆ ಮನೆಯಿಂದ ಕಾರ್ ತೊಗೊಂಡು ಆಚೆ ಹೋಗಿಬಿಟ್ಟು ಮತ್ತು ಸುಮಾರು 11:30 ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬರ್ತಾರೆ ಆ ಹುಡುಗನ ಜೊತೆಗೆ. ಆಮೇಲೆ ನಂತರ ಹುಡುಗ 6:30 ಬೆಳಿಗ್ಗೆ ಮನೆಯಿಂದ ಆಚೆ ಹೋಗ್ತಾನೆ. ಅವ್ರದ್ದು ಯಾರ್ದು ವಿಕ್ಟಿಮ್ ಇದ್ದಾರೆ ಆ ವಿಕ್ಟಿಮ್ದೊಂದು ಕಾರು ಮತ್ತು ಕಂಪ್ಲೇಂಟ್ ಪ್ರಕಾರ ಕತ್ತಲಿದ್ದು ಒಂದು ಸರ ತೊಗೊಂಡು ಅವನು ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮದು ಗಮನಕ್ಕೆ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದಾಗ ಕಂಟಿನ್ಯೂಸ್ ಆಗಿ ಸುಮಾರು 1 lakh ಫಸ್ಟ್ ಡೇಗೆ, ಅದಾದಮೇಲೆ ಮತ್ತೆ ಸುಮಾರು 80,000 ಥರ್ಡ್ ಡೇಗೆ ವಿಡ್ರಾವಲ್ ಆಗಿರೋದು ನಮ್ಮದು ಗಮನಕ್ಕೆ ಬರುತ್ತೆ. ಒಂದು ಸಂಜಯ್ ನಗರನಲ್ಲಿ, ಇನ್ನೊಂದು ಕೆಂಗೇರಿನಲ್ಲಿ ವಿಡ್ರಾ ಆಗಿರುತ್ತೆ ATMನಿಂದ. ಆವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಈ ಲೇಡಿದು ATM ಕಾರ್ಡ್ ಕೂಡ ಅವನು ಜೊತೆಗೆ ತೊಗೊಂಡು ಹೋಗಿದ್ದಾನೆ ಮತ್ತು ಲೇಡಿದು ಫೋನ್ ಕೂಡ ಅವನ ಕಡೆನೇ ಇದೆ ಅಂತ ಹೇಳ್ಬಿಟ್ಟು ನಮಗೆ ಕನ್ಫರ್ಮ್ ಆಗುತ್ತೆ. ಆ ಬೇಸಿಸ್ ಮೇಲೆ ನಾವು ತನಿಖೆ ಮಾಡಿದಾಗ ಅವನು ಆರೋಪಿ ನವೀನ್ ಗೌಡ ಅಂತ ಹೇಳ್ಬಿಟ್ಟು ನಮಗೆ ಪತ್ತೆ ಆಗ್ತಾನೆ. ನವೀನ್ ಗೌಡ ಮೂಲತಃ ಬನಶಂಕರಿ ಸೈಡು ನಿವಾಸಿ ಇರ್ತಾನೆ. ಅವನು ಈ ವಿಕ್ಟಿಮಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿರ್ತಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದಮೇಲೆ ಅವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ. ಆಮೇಲೆ ಆವತ್ತಿನ ರಾತ್ರಿ ಇಬ್ಬರು ಊಟ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಸಿಕ್ಕಿರ್ತಾರೆ. ಒಂದು ಡ್ರೈವ್ಗೆ ಅಂತ ಹೋಗಿಬಿಟ್ಟು ಸುಮಾರು 11 ಗಂಟೆಗೆ ದೇವನಹಳ್ಳಿ ಟೋಲ್ ತನಕ ಬಂದುಬಿಟ್ಟು ಯೂಟರ್ನ್ ಮಾಡಿ ವಾಪಸ್ ಬಂದುಬಿಟ್ಟು ಮತ್ತು ದಾರಿನಲ್ಲಿ ಊಟ ತೊಗೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ಊಟ ಮಾಡಿದ ನಂತರ ಅವನು ಫಸ್ಟ್ ಫ್ಲೋರಲ್ಲಿ ಮಲ್ಕೊಂಡಿರ್ತಾನೆ, ಲೇಡಿ ಗ್ರೌಂಡ್ ಫ್ಲೋರಲ್ಲಿ ಮಲ್ಕೊಂಡಿರ್ತಾರೆ. ಆಮೇಲೆ ಅವ್ರ ಪರಸ್ಪರ ಸ್ವಲ್ಪ ಜಗಳ, ಒಂದು ಇಶ್ಯೂ ಶುರು ಆಗುತ್ತೆ. ಆ ಇಶ್ಯೂ ಶುರು ಆಗಿದಾಗ ಇವನು ಲೇಡಿನ ಕತ್ತಿ ಚುಕ್ಬಿಟ್ಟು ಮರ್ಡರ್ ಮಾಡಿರ್ತಾನೆ. ಮರ್ಡರ್ ಮಾಡಿದ ನಂತರ ಸಿಗಾಕೋಬಾರ್ದು ಅಂತ ಹೇಳಿಬಿಟ್ಟು ಫೋನು ಮತ್ತು ಕಾರು ತೊಗೊಂಡು ಅಲ್ಲಿಂದ ಪರಾರಿಯಾಗಿರ್ತಾನೆ. ಮತ್ತು ಫೋನ್ದು ಹಿಂದುಗಡೆ ಅವನಿಗೆ ATM ಕಾರ್ಡ್ ಸಿಗುತ್ತೆ. ಆ ATM ಕಾರ್ಡ್ ಸಿಕ್ಕಿದ ನಂತರ ಅವನು ದುಡ್ಡು ವಿಡ್ರಾ ಮಾಡಿದ್ದಾನೆ. ಸೊ ಇಲ್ಲಿವರೆಗೆ ನಮ್ಮದು ಇನ್ವೆಸ್ಟಿಗೇಷನಲ್ಲಿ ಇಷ್ಟು ಗೊತ್ತಾಗಿದೆ. ಮತ್ತು ಇವನಿಗೆ ಬಿಟ್ಟು ಬೇರೆ ಯಾರು ಇದ್ದಾರಾ ಅಂತ ಹೇಳಿಬಿಟ್ಟು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮದು ಒಂದು ಆರೋಪಿ ನವೀನ್ ಗೌಡ ಅಂತ ಹೇಳ್ಬಿಟ್ಟು ಅರೆಸ್ಟ್ ಆಗಿದ್ದಾನೆ. ನವೀನ್ ಗೌಡ ಅನ್ನೋನು ಇಲ್ಲೇ ಲೋಕಲ್ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾನೆ. ಮತ್ತು ಇವ್ರಿಗೆ ಸುಮಾರು ಜಾನ್ವರಿ ಟೈಮ್ನಿಂದ ಪರಿಚಯ ಇದೆ ಅಂತ ಹೇಳ್ಬಿಟ್ಟು ಅವ್ನು ಇದುವರೆಗೆ ಹೇಳಿದ್ದ. ಬೇರೆ ರೀತಿಯಲ್ಲಿ ಕಿರುಕುಳ ಔಟ್ಸೈಡ್ ಯಾವತ್ತೂ ಇಲ್ಲ. ಆವಾಗ ಆ ಮೂಮೆಂಟಲ್ಲಿ ಏನು ಇನ್ಸಿಡೆಂಟ್ ಆಗಿದೆ, ಆ ಜಗಳದಿಂದ ಹೀಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಮಗೆ ಇಲ್ಲಿವರೆಗೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ. ಬಟ್ ಇನ್ನು ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಹಳೇದೇನಾದ್ರು ಜಗಳ ಇತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ಅವನು ಫೋನ್ ಓಪನ್ ಮಾಡಲಿಕ್ಕೆ ಆಗಿಲ್ಲ. ಪಾಸ್ವರ್ಡ್ ಗೊತ್ತಾಗದೇ ಇರೋ ಕಾರಣದಿಂದ ಅವನು ಮತ್ತು ಅವ್ರದ್ದು ಮೆಸೇಜ್ ಯಾರಿಗೆ ಸಿಗಬಾರ್ದು ಅಂತ ಹೇಳಿ ಫೋನ್ನ ಕಂಪ್ಲೀಟ್ ಅವನು ರೀಫಾರ್ಮ್ಯಾಟ್ ಮಾಡಿದ್ದಾನೆ. ATM ಪಾಸ್ವರ್ಡ್ ಮುಂಚೆ ಒಂದ್ಸಲ ಸಿಕ್ಕಿದಾಗ ಅವನು ಆ ಲೇಡಿಗೋಸ್ಕರ ಪರ್ಚೇಸ್ ಮಾಡಬೇಕಾದ್ರೆ ATM ಕಾರ್ಡ್ ಅವನೇ ಎಂಟರ್ ಮಾಡಿದ್ದು, ಪಿನ್ ಅವನಿಗೆ ನೆನಪಲ್ಲಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.